ಭಾಗ 2ಕ್ಕೆ ಸ್ವಾಗತ. ಈ ವಿಡಿಯೋ ನೋಡಿದ ಮೇಲೆ ಆ ಮಂಜುನಾಥ್ ಸರ್ ನಮ್ಗೆ ಪರಿಚಯ ಆದಮೇಲೆ ಒಂದು 20 ದಿವಸದಿಂದ ಅವ್ರ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಇದ್ರಲ್ಲಿ ಹಾಸನ ಹತ್ರ ಪಳ್ಳೆ ಹತ್ರ ಅವ್ರ ತೋಟ ಇದೆ. ಆ ತೋಟದಲ್ಲಿದ್ದರು. ಆ ತೋಟದಲ್ಲೆಲ್ಲ ಈ ಹಿಂಡಿ ಹಾಕಿ ಅದನ್ನು ದ್ರಾವಣ ಮಾಡ್ಕೊಂಡು ಗಿಡಕ್ಕೆ ಹಾಕ್ತಾಯಿದ್ರು. ಅದನ್ನೆಲ್ಲ ನೋಡಿದ ಮೇಲೆ ತುಂಬ ನಮಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಅವ್ರನ್ನ ಸತತವಾಗಿ ಸಂಪರ್ಕದಲ್ಲಿದ್ದೆ. ಬನ್ನಿ ನಮ್ಮ ತೋಟಕ್ಕೂ ಕೂಡ ಇದನ್ನೆಲ್ಲ ನೀವು ಮಾಡಬೇಕು ಅಂಥೇಳಿ ನಾನು ಕೇಳಿದಾಗ ಆಯಿತು ಬರ್ತೇನೆ ಅಂಥೇಳಿ ಅಂದರೆ ನಿನ್ನೆ ಅವರು ನಾವು ಕೂಡ ಬೆಂಗಳೂರಿನಿಂದ ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ತೋಟದಲ್ಲೇ ಇವತ್ತು ಹಾಲ್ಟ್ ಮಾಡಿದರು. ಆಮೇಲೆ ನಿನ್ನೆ ಅದನ್ನೆಲ್ಲ ನಮ್ಮ ಈಗೆಲ್ಲ ನೋಡ್ತಾ ಇದ್ರಲ್ಲ ಅಡಿಕೆ ತೆಂಗು ಬ್ರಷ್ ಕಟ್ಟರ್ಲಿಂದ ಅದನ್ನು ಕ್ಲೀನ್ ಮಾಡಿ ಡ್ರಿಪ್ ಸರ್ಕಲ್ ಮಾಡಿ ಈ ನಮ್ಮ ಕೇಕು EMI ಅದನ್ನೆಲ್ಲ ಹಾಕಿ ಇದು ಮಾಡ್ತಾಯಿದ್ದಾರೆ. ಇವತ್ತು ಪಾಪ ಭಾರಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ನಮ್ಮ ಮಂಜುನಾಥ್ ಅವರು. ನಮ್ಮ ತೋಟಕ್ಕೆ ಬಂದು ಇದ್ದು ಇದನ್ನೆಲ್ಲ ಯಾವ ಥರ ನಮ್ಮ ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಕಾರ್ಮಿಕರಿಗೆ ಗೈಡ್ ಮಾಡಿ ಇದನ್ನೇ ಮಾಡಬೇಕು ಅಂಥೇಳಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ನಾವು ಮೊದಲು ಡ್ರಿಪ್ ಎಲ್ಲ ಮಾಡ್ತಾಯಿದ್ದೀವಿ. ಡ್ರಿಪ್ ಎಲ್ಲ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ ಒಂದು 1/4 ಎಕರೆ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನಿನ್ನೆ ಹೋಗಿ ಎಲ್ಲ ಪೈಪ್ ತಂದಿವಿ. ಇವತ್ತು ಜೋಡಿಸ್ಕೊಡ್ತಾರೆ. ಇದನ್ನು ಜೋಡಿಸಿದ ಸಕ್ಸಸ್ ಆದರೆ ಪೂರ್ತಿ ಒಂದು 6-7 ಎಕರೆ ಕೂಡ ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಬೇಕಂಥೇಳಿ ನಮ್ಮ ಇಷ್ಟ ಇದೆ. ಅದಕ್ಕಾಗಿ ಇದು ಈಗೆಲ್ಲ ನೋಡ್ತಾಯಿದ್ದೀರಿ ನೀವು, ರಾಸಾಯನಿಕ ಗೊಬ್ಬರದಿಂದ ಎಷ್ಟು ದುಷ್ಪರಿಣಾಮ ಆಗ್ತದೆ, ರೈತರ ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗುತ್ತೆ. ಇದರಿಂದ ರೋಗ ರುಜಿಗಳು ಜಾಸ್ತಿ ಆಗಿತ್ತು ಮನುಷ್ಯರ ಮೇಲೆ. 25 ಒಂದು ಅಂದಾಜಿನ ಪ್ರಕಾರ 25% ಕ್ಯಾನ್ಸರ್ ಜಾಸ್ತಿ ಆಗಿದೆ ಅಂತ. ಇದಕ್ಕೆಲ್ಲ ಮೂಲ ಕಾರಣ ಈ ರಾಸಾಯನಿಕ ಕೃಷಿನೇ ಅಂಥೇಳಿ ನನ್ನ ಭಾವನೆ. ನಾವೆಲ್ಲರೂ ಎಷ್ಟು ಸಾಧ್ಯ ಇದೆ ಅಷ್ಟು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬೇಕು. ಆಮ್ಯಾಗೆ ಈ ರೋಗ ರುಜಿಯನ್ನು ಕಡಿಮೆ ಮಾಡಲಿಕ್ಕೆ ಸಮಾಜಕ್ಕೊಂದು ಕೊಡುಗೆ ಕೊಡಬೇಕಂಥೇಳಿ ನನ್ನ ಭಾವನೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಗ್ಡೆಯವರ ಹೆಗ್ಡೆ ಸರು ಮತ್ತು ಈ ನಮ್ಮ ಮಂಜುನಾಥ್ ಅವರಿಗೆ ಈ ಮೂಲಕ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ.